Hi dear students, welcome to the business class. In previous video, I discussed about marketing cooperative society and credit cooperative society. Yes, so in marketing cooperative society, who are the members are involved in the activities and how it perform in the market. So already I explained in detail. So now I want to discuss about the next content. So that is farming cooperative society and housing cooperative society. ಈ ಒಂದು ಮುಂಚಿನ ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ಅಧ್ಯಯನವನ್ನು ಮಾಡಿರುವುದು ಅಥವಾ ಯಾವುದರ ಕುರಿತು ತಿಳ್ಕೊಂಡಿರುವುದು ಅಂತ ನೋಡಿದಾಗ ಮಾರಾಟ ಪ್ರಕ್ರಿಯೆ ಸಹಕಾರಿ ಸಂಘ. ಈ ಮಾರಾಟ ಪ್ರಕ್ರಿಯೆ ಸಹಕಾರಿ ಸಂಘದಲ್ಲಿ ಸದಸ್ಯರುಗಳು ಯಾರಿರ್ತಾರೆ, ಅದು ಹೇಗೆ ಚಟುವಟಿಕೆಯನ್ನು ನಡೆಸುತ್ತದೆ ಅನ್ನುವಂತಹದ್ದು ನಾವು ತಿಳ್ಕೊಂಡಿದ್ದೀವಿ. ಹೂ ಆರ್ ದ ಮೆಂಬರ್ಸ್ ಅಂತ ನೋಡಿದಾಗ ಪ್ರೊಡ್ಯೂಸರ್ಸ್, ಎಂಥ ಪ್ರೊಡ್ಯೂಸರ್ಸು ಅಥವಾ ಎಂಥ ಉತ್ಪಾದಕರು ಅಂದರೆ ಸಣ್ಣ ಪ್ರಮಾಣದ ಉತ್ಪಾದಕರು ಅಂತ ಹೇಳಿ ಕರೀಬಹುದು. ಅಲ್ಲದೆ ಪತ್ತಿನ ಸಹಕಾರಿ ಸಂಘ ಅಂತ ಬಂದಿತ್ತು, ಯಾವುದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂತಹದ್ದು. ಇಲ್ಲಿ ಯಾವ ಉದ್ದೇಶಕ್ಕಾಗಿ ಇದನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಲೆಂಡರ್ಸ್ ಯಾರಿದ್ದಾರೆ, ಸಾಲವನ್ನು ಪಡೆಯುವವರ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕಾಗಿ ಈ ರೀತಿಯಾದಂತಹ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅನ್ನುವಂತಹದ್ದು ತಿಳಿದು ಬಂತು. ನಾವು ಈಗ ಯಾವುದರ ಬಗ್ಗೆ ಕುರಿತು ತಿಳಿದುಕೊಳ್ಳುವುದು ಅಂತ ನೋಡಿದಾಗ ರೈತರ ಸಹಕಾರಿ ಸಂಘ ಮತ್ತು ಗೃಹ ನಿರ್ಮಾಣ ಸಹಕಾರಿ ಸಂಘ. ರೈತರ ಸಹಕಾರಿ ಸಂಘ ಅಂದರೆ ಏನಾಗಿರುವಂತಹದ್ದು? ಕೋಆಪರೇಟಿವ್ ಫಾರ್ಮಿಂಗ್ ಸೊಸೈಟಿ, ದ ನೆಕ್ಸ್ಟ್ ಒನ್ ಇಸ್ ದ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂತಹದ್ದರ ಕುರಿತು ತಿಳಿದುಕೊಳ್ಳೋಣ. ಎಸ್, ದ ಫಾರ್ಮಿಂಗ್ ಕೋಆಪರೇಟಿವ್ ಸೊಸೈಟಿ, ದ ನೇಮ್ ಇಂಡಿಕೇಟ್ಸ್. ವಾಟ್ ಫಾರ್ಮಿಂಗ್? ರೈತರ ಸಹಕಾರಿ ಸಂಘ ಅನ್ನುವಂತಹ ಹೆಸರಲ್ಲೇ ನಮಗೇನಾಗ್ತಾ ಇದೆ, ಅದು ಸೂಚನೆ ಹೇಳ್ತಾ ಇದೆ ಯಾವುದರ ಕುರಿತು? ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಉದ್ದೇಶ ಹೊಂದಿರುವುದು. ಎಸ್, ವಾಟ್ ಇಟ್ ಈಸ್ ದ ಇಂಟ್ರೆಸ್ಟ್ ಆಫ್ ಪ್ರೊಟೆಕ್ಟ್ ದ ಫಾರ್ಮರ್ಸ್. ಅಲ್ಲಿ ಯಾರನ್ನ ಕಾಪಾಡುವಂತಹದ್ದು, ಯಾರ ಹಿತಾಸಕ್ತಿಯನ್ನು ಬಳಸ್ಕೊಳ್ಳುವಂತಹದ್ದು ಅಂತ ಬಂದಾಗ ಲೈಕ್ ವಾಟ್? ಫಾರ್ಮರ್ಸ್. ಯಾರ್ದು? ಫಾರ್ಮರ್ಸ್ ಅನ್ನುವಂತಹದ್ದು ನಮಗೆ ಗೊತ್ತಿರಬೇಕು. ರೈತರ ಹಿತಾಸಕ್ತಿ. ರೈತರ ಹಿತಾಸಕ್ತಿಗೆ ಏನಾಗಿರುವಂತಹದ್ದು, ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋರು ಅಂತ ನೋಡಿದಾಗ ಸಿಂಪಲ್, ದಿಸ್ cooperatives or these societies are formed by small farmers to work jointly and thereby enjoy the benefits of large scale farming. What? Enjoy the benefits of large scale farming. ಇಲ್ಲಿ ಇರುವಂತಹ ಸದಸ್ಯರುಗಳು ಯಾರು ಅಂತ ನೋಡಿದಾಗ ಅವರು ಯಾರಿದ್ದಾರೆ? ರೈತರೇ ಇಲ್ಲಿ ಏನಾಗಿದ್ದಾರೆ ಅಂದರೆ ಸದಸ್ಯರುಗಳು ಆಗಿರುವಂತಹದ್ದು. ಎಂಥ ರೈತರು ಅಂತ ಬಂದಾಗ ಸ್ಮಾಲ್ ಫಾರ್ಮರ್ಸ್, ಸಣ್ಣ ಪ್ರಮಾಣದ ರೈತರು, ಸಣ್ಣ ಹೊಲಗಳನ್ನು ಅಥವಾ ಸ್ವಲ್ಪ ಪ್ರಮಾಣದ ಅಥವಾ ಕಡಿಮೆ ಪ್ರಮಾಣದ ಹೊಲಗಳನ್ನು ಅಥವಾ ಗದ್ದೆಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು ಏನಾಗಿರ್ತಾರೆ? ಸದಸ್ಯರುಗಳ ಆಗಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇವ್ರಿಗೆ ಏನು ಸಿಗ್ತದೆ? ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ರೆ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಯಾವುದಾದ್ರೂ ಒಂದು ಊರಲ್ಲಿ ಕಾಣ್ತಾ ಇದೀವಿ, ಅಥವಾ ಹಳ್ಳಿಗಾಡು ಪ್ರದೇಶಗಳಲ್ಲಿ ಕಾಣ್ತಾ ಇರುವಂತಹದ್ದು ಕೃಷಿ ಪತ್ತಿನ ಸಹಕಾರಿ ಸಂಘ. ಫಾರ್ಮಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಕರೀತಾ ಇದ್ದೀವಿ. ನಾವು ಬಿತ್ತನೆ ಮಾಡಲಿಕ್ಕೆ ಹೊಸದಾದಂತಹ ಒಂದು ಫರ್ಟಿಲೈಸರ್ ಅಥವಾ ಯಾವುದು ಅಂತ ಹೇಳಿದ್ರೆ ಬಿತ್ತನೆಯ ಬೀಜಗಳನ್ನು, ಯಂತ್ರೋಪಕರಣಗಳನ್ನು, ಮಷಿನರಿಗಳನ್ನು, ಅದು ಅಲ್ಲದೆ ಬೇಕಾದಂತಹದ್ದೇನಿದೆ ರಾಸಾಯನಿಕ ಗೊಬ್ಬರಗಳು, ಫರ್ಟಿಲೈಸರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಆ ರಾಸಾಯನಿಕ ಗೊಬ್ಬರಗಳನ್ನಾದರೂ ಆಗಿರ್ಬೋದು, ಸೀಡ್ಸ್ಗಳನ್ನಾದರೂ ಆಗಿರ್ಬೋದು, ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಕೋಆಪರೇಟಿವ್ ಸೊಸೈಟಿ. ಇದು ಹಳ್ಳಿಯ ಜನ ವ್ಯಕ್ತಿಗಳಿಗೆ ಯಾರಿದ್ದಾರೆ, ಫಾರ್ಮರ್ಸ್ ಯಾರಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕಂದರೆ ಪ್ರತಿಯೊಬ್ಬರು ಉತ್ತಮ ಬಿತ್ತನೆಯ ಬೀಜಗಳು ಸಿಗುವುದು ಎಲ್ಲಿ ಅಂತ ನಾವು ನೋಡಿದಾಗ ಅದು ಕೋಆಪರೇಟಿವ್ ಸೊಸೈಟಿ ಥ್ರೂ ವಿತ್ ದ ಸಬ್ಸಿಡಿ.
ಯಾವುದ್ರ ಮೂಲಕ ಸಿಗ್ತದೆ ಅಂತಂದ್ರೆ ಸಬ್ಸಿಡಿಗಳ ಮೂಲಕ ಸಿಗುವಂತಹದ್ದು. ನಾವು ಬೋರ್ ಹಾಕ್ಸ್ತೀವಿ ಅಂತಂದರೆ ಸೊ ಬೋರಿಗೂ ಸಹಿತವಾಗಿ, ಅಥವಾ ನಾವೊಂದು ಬಾವಿಯನ್ನು ತೋಡಿಸ್ತೀವಿ ಅಂತಂದ್ರೆ ಆ ಬಾವಿಗೂ ಸಬ್ಸಿಡಿಯನ್ನು ನೀಡುವಂತಹದ್ದು ಎಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಅದು ಕೋಆಪರೇಟಿವ್ ಸೊಸೈಟಿ. ವಿಚ್ ಕೋಆಪರೇಟಿವ್ ಸೊಸೈಟಿ? ಫಾರ್ಮಿಂಗ್ ಕೋಆಪರೇಟಿವ್ ಸೊಸೈಟಿ. ಈ ಫಾರ್ಮಿಂಗ್ ಕೋಆಪರೇಟಿವ್ ಸೊಸೈಟಿ ಒಳಗೆ ಮೆಂಬರ್ಸ್ ಯಾರಿರ್ತಾರೆ ಅಂದರೆ ರೈತರೇ ಮೆಂಬರ್ಸ್ ಆಗಿರುವಂತಹದ್ದು. ಸೊ ಯಾಕೆ ಈ ರೀತಿಯಾದಂತಹ ಸೊಸೈಟಿಯನ್ನು ನಾವು ಬೇಕು ಮಾಡ್ತಾ ಇದ್ದೀವಿ ಅಂತಂದರೆ ಉತ್ತಮವಾದ ಇಳುವರಿಯನ್ನು ಮಾಡುವಂತಹದ್ದು. ಗುಡ್ ಈಲ್ಡ್. ಸೊ ಉತ್ತಮವಾದ ಇಳುವರಿಯನ್ನು ತರಿಸುವಂತಹದ್ದು. ಸೊ ಈ ಉತ್ತಮವಾದ ಇಳುವರಿ ತರಿಸಲಿಕ್ಕಾಗಿ ಒಟ್ಟು ಉತ್ತಮವಾದ ಬಿತ್ತನೆಯ ಬೀಜಗಳು, ರಾಸಾಯನಿಕ ಗೊಬ್ಬರಗಳನ್ನು ಸೊ ಯಾರಿಗೆ ಪ್ರೊವೈಡ್ ಮಾಡ್ತಾ ಇರುವಂತಹದ್ದು? ಸೊ ಫಾರ್ಮರ್ಸ್ಗೆ ಪ್ರೊವೈಡ್ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇದು ಸಿಂಪಲ್ ಆಗಿ ಗೊತ್ತಿರಬೇಕಾಗ್ತದೆ. ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡಿದಾಗ, ಎ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಈಸ್ ಫಾರ್ಮ್ಡ್ ಬೈ ಫಾರ್ಮರ್ಸ್ ಟು ಜಾಯಿಂಟ್ಲಿ ಟೇಕ್ ಅಪ್ ಫಾರ್ಮಿಂಗ್ ಆಕ್ಟಿವಿಟೀಸ್ in order to gain the benefits of large scale farming and higher productivity. ಸೊ ಇಲ್ಲಿ ಎಂತಹ ಬೆನಿಫಿಟ್ಸನ್ನು ಅಥವಾ ಎಂತಹ ಉಪಯೋಗವನ್ನು ಪಡೆಯಲಿಕ್ಕಾಗಿ ಈ ರೈತರ ಸಹಕಾರಿ ಸಂಘವನ್ನು ಸ್ಥಾಪಿಸಿರುವಂತಹದ್ದು ಅಂದರೆ ಉತ್ತಮವಾದ ಉತ್ಪಾದನೆ ಮಾಡುವುದು, ಅದರ ಜೊತೆಗೆ ಅಲ್ಲಿ ಇರುವಂತಹ ಏನಿದೆ, ಯಾವುದರ ಉದ್ದೇಶವನ್ನು ಹೊಂದಿರುವಂತಹದ್ದು ಅಂತಂದರೆ ಸೊ ರೈತರ ಹಿತಾಸಕ್ತಿಯನ್ನು ಕಾಪಾಡುವುದರ ಜೊತೆಗೆ ಉತ್ತಮವಾದ ಉತ್ಪಾದನೆಯನ್ನು ಮಾಡುವಂತಹ ಒಂದು ಉಪಯೋಗವನ್ನು ಪಡೆಯುವುದು ಎಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಸೊ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಒಳಗೆ ಕಾಣ್ತಾ ಇದ್ದೀವಿ. ಸೊ ಹಾಗಾದರೆ ದೀಸ್ ಸೊಸೈಟೀಸ್ ಆರ್ ಎಸ್ಟಾಬ್ಲಿಷ್ಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ by providing better inputs at a reasonable cost. Yes, this main aim is what? So it is established to protect the interest of farmers. ರೈತರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವುದು ಅಥವಾ ಕಾಪಾಡುವ ಉದ್ದೇಶ. ಒನ್ಸ್ ಅಗೇನ್, ಸೊ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದಾಗಿ ರೈತರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತೀವಿ. ಸೊ ಅವ್ರಿಗೆ ಏನು ನೀಡ್ತೀವಿ ಅಂದರೆ ಸೊ ಬೈ ಪ್ರೊವೈಡಿಂಗ್ ಬೆಟರ್ ಇನ್ಪುಟ್ಸ್ ಎಟ್ ರೀಸನೇಬಲ್ ಕಾಸ್ಟ್. ಸೊ ಉತ್ತಮವಾದಂತಹ ಅಗತ್ಯ ವಸ್ತುಗಳನ್ನು ಒದಗಿಸುವುದು. ಉತ್ತಮವಾದ ಅಗತ್ಯ ವಸ್ತುಗಳನ್ನು ಯಾವ ರೀತಿಯಲ್ಲಿ ಕೊಡ್ಬೋದು? ಯೋಗ್ಯವಾದ ಕಡಿಮೆ ವೆಚ್ಚದಲ್ಲಿ. ಇನ್ಪುಟ್ಸ್ ಲೈಕ್ ಏನೇನಿದ್ದಾವೆ? ಇನ್ಪುಟ್ಸ್ ಅಂದರೆ ಏನಾಗಿರುವಂತಹದ್ದು ಅಂತ ನಾವು ನೋಡಿದಾಗ ಬೆಟರ್ ಕ್ವಾಲಿಟಿ ಸೀಡ್ಸ್. ಇನ್ಪುಟ್ಸ್ ಲೈಕ್ ವಾಟ್? ಬೆಟರ್ ಕ್ವಾಲಿಟಿ ಸೀಡ್ಸ್, ಉತ್ತಮ ಗುಣಮಟ್ಟ ಬಿತ್ತನೆಯ ಬೀಜಗಳು. ಸೊ ನೆಕ್ಸ್ಟ್, ಸೊ ಬೆಟರ್ ಫರ್ಟಿಲೈಸರ್ಸ್, ಸೊ ರಾಸಾಯನಿಕ ಗೊಬ್ಬರಗಳು. ನೆಕ್ಸ್ಟ್ ಮಷಿನರಿ, ಉತ್ತಮವಾದ ಯಂತ್ರೋಪಕರಣಗಳು. ಅದು ಅಲ್ಲದೆ ಸೊ ಇತರೆ ಸೊ ತಾಂತ್ರಿಕ ಸೊ ಏನು ಇದೆ ವಿಷಯಗಳನ್ನು ತಿಳಿಸುವಂತಹದ್ದು ಫಾರ್ ದ ಕಲ್ಟಿವೇಷನ್ ಆಫ್ ಕ್ರಾಪ್ಸ್. ಸೊ ಯಾವುದಕ್ಕಾಗಿ? ಬೆಳೆಯನ್ನು ಬೆಳೆಯುವುದಕ್ಕಾಗಿ, ಉತ್ತಮ ಬೆಳೆಯನ್ನು ಬೆಳೆಯುವುದಕ್ಕಾಗಿ ಸೊ ರಸಗೊಬ್ಬರಗಳನ್ನು ನೀಡುವುದು, ಬಿತ್ತನೆಯ ಬೀಜಗಳನ್ನು ನೀಡುವುದು, ಯಂತ್ರೋಪಕರಣಗಳನ್ನು ನೀಡುವುದು ಮತ್ತು ಆಧುನಿಕ ವಿಧಾನಗಳನ್ನು, ಮಾಡರ್ನ್ ಟೆಕ್ನಿಕ್ಸ್, ಆಧುನಿಕ ವಿಧಾನಗಳನ್ನು ಯಾರಿಗೆ ಪೂರೈಸ್ತಾ ಇದ್ದೀವಿ ಅಂದರೆ ಬಂದಾಗ ಟು ದ ಫಾರ್ಮರ್ಸ್. ಯಾರಿಗೆ ಪೂರೈಸ್ತಾ ಇದ್ದೀವಿ ನಾವಿಲ್ಲಿ? ಟು ದ ಫಾರ್ಮರ್ಸ್. ಹಾಗಾಗಿ ಇದರಿಂದ ಏನಾಗ್ತದೆ? ಫರ್ಟಿಲೈಸರ್ಸ್ ನೀಡಿಸ್ತೀವಿ, ಸೀಡ್ಸನ್ನು ಕೊಡ್ತೀವಿ, ಮಷಿನರಿಯನ್ನು ಕೊಡ್ತೀವಿ. ಸೊ ಮತ್ತು ಹೊಸ ವಿಧಾನಗಳನ್ನು ಹೇಳ್ಕೊಡ್ತೀವಿ, ನ್ಯೂ ಟೆಕ್ನಿಕ್ಸನ್ನು ಏನು ಮಾಡ್ತೀವಿ? ಗೈಡ್ ಮಾಡೋದ್ರಿಂದ ಸೊ ಇದರಿಂದ ಏನಾಗ್ತದೆ ಅಂತ ನಾವೇನಾದರೂ ನೋಡಿದಾಗ ದ ಏಮ್ ಈಸ್ ಇಂಪ್ರೂವ್ ದ yield ಆ್ಯಂಡ್ ರಿಟರ್ನ್ಸ್ ಟು ದ ಫಾರ್ಮರ್ಸ್. ಇಂಪ್ರೂವ್ ದ yield, ಉತ್ತಮ ಇಳುವರಿಯನ್ನು ಪಡೆಯುವುದು, ಅದರ ಜೊತೆಗೆ ಅವರಿಗೆ ಲಾಭವನ್ನು ಹೆಚ್ಚಿಸುವಂಥದ್ದು. ಯಾರಿಗೆ ಲಾಭವನ್ನು ಹೆಚ್ಚಿಸುವಂತಹದ್ದು? ಫಾರ್ಮರ್, ರೈತರ ಲಾಭವನ್ನು ಹೆಚ್ಚಿಸುವಂತಹದ್ದು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ರೈತರ ಸಹಕಾರಿ ಸಂಘ ಅನ್ನುವಂತಹದ್ದು ಅತಿ ಹೆಚ್ಚು ಮುಖ್ಯವಾಗಿರುತ್ತದೆ. ಇದು ಹೆಚ್ಚು ಎಲ್ಲಿ ಕಾಣ್ತಾ ಇದ್ದೀವಿ? ಹಳ್ಳಿ ಪ್ರದೇಶದಲ್ಲಿ ಕಾಣ್ತಾ ಇರುವಂತಹದ್ದು. ಸೊಸೈಟಿ ಥ್ರೂನೇ ಇವೆಲ್ಲವೂ ನಡೀತಾ ಇರ್ತವೆ. ಮಷಿನರಿ ಅಂತ ಅಂದಾಗ ಹೇಳಿದೆ ನಾನು, ಯಾವುದು ಅಂದರೆ ಸಬ್ಸಿಡಿ. ವಿತ್ ಸಬ್ಸಿಡಿ ಸೊ ಕೋಆಪರೇಟಿವ್ ಸೊಸೈಟಿ ಪ್ರೊವೈಡ್ಸ್ ದ ವಾಟ್? ಸೊ
ಟ್ರ್ಯಾಕ್ಟರ್, borewell, tractor, borewell or other machineries, tractor, borewell or ಅದರ್ ಮಷಿನರೀಸ್. ಸೊ ಈ ಇಮೇಜ್ಗಳನ್ನು ನೋಡಿದ್ರೆ ಗೊತ್ತಾಗಬೇಕು ಈ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ಅಥವಾ ಎಲ್ಲ ವಸ್ತುಗಳನ್ನು ಪ್ರೊವೈಡ್ ಮಾಡ್ತಾ ಇರೋದು ಯಾವುದು ಅಂದರೆ ಸೊ ಕೋಆಪರೇಟಿವ್ ಸೊಸೈಟಿ. ವಿಚ್ ಕೋಆಪರೇಟಿವ್ ಸೊಸೈಟಿ? ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ. ಇದನ್ನು ಅದು ಅಲ್ಲದೆ ಸಚ್ ಸೊಸೈಟಿ ಈಸ್ ಹೆಲ್ಪ್ಫುಲ್ ಸೊ ಕನ್ಸಾಲಿಡೇಟಿಂಗ್ ದ ಎಕನಾಮಿಕ್ ಫ್ರಗ್ಮೆಂಟೆಡ್ ಆ್ಯಂಡ್ ಸ್ಮಾಲ್ ಹೋಲ್ಡಿಂಗ್ಸ್ ಆಫ್ ಲ್ಯಾಂಡ್ ಇಂಟು ವಯಬಲ್ ಎಕನಾಮಿಕ್ ಹೋಲ್ಡಿಂಗ್ಸ್. ಇದರಿಂದ ಏನಾಗಿರುವಂತಹದ್ದು ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೇಕು, ಸೊ ತುಂಡಾದ ಭೂಮಿಯನ್ನು ಯಾರು ಹೊಂದಿರ್ತಾರೋ ಅಂತಹ ರೈತರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು. ತುಂಡಾದ ಭೂಮಿ ಅಂತಂದರೆ ಸೊ 1 ಎಕರೆಯೊಳಗೆ ಮತ್ತು ಏನು ಮಾಡೋದು ಮತ್ತು ಪಾಟ್ ಆಗಿರುವಂತಹದ್ದು ತುಂಡಾದ ಭೂಮಿಗಳು. ಸೊ ಒಟ್ಟಾರೆ ಇರದೇ ಇರುವಂತಹದ್ದು ಸಣ್ಣ ಪ್ರಮಾಣದಿಂದ ಇರುವಂತಹ ಭೂಮಿ ರೈತರು ಯಾರು ಹೊಂದಿದ್ದಾರೋ ಅಂಥವರ ಸಮಸ್ಯೆಗಳನ್ನು ಪ್ರಾಬ್ಲಮ್ಸ್ ಏನಿದ್ದಾವೆ ಅವರನ್ನು ಸಾಲ್ವ್ ಮಾಡಲಿಕ್ಕೆ ಯಾವುದು ಬೇಕಾಗಿದೆ ಅಂತಂದರೆ ಸೊ ವಿಚ್ ಒನ್ ಇಸ್ ದ ಸೊ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂತಹದ್ದು ಅವಶ್ಯಕತೆ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಅ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ. ಎಸ್, cooperative housing society or housing cooperative society. The name indicate. Yes, ಏನಿದೆ ಹೌಸಿಂಗ್, ಏನು ಬೇಕಾಗಿದೆ? ಮನೆ ಬೇಕಾಗಿದೆ ಅಥವಾ ಗೃಹವನ್ನು ನಿರ್ಮಾಣ ಮಾಡಬೇಕಾಗಿದೆ, ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್. ಸೊ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕಾಗಿ ಬೇಕಾಗಿರುವಂತಹದ್ದು ಏನು ಅಂತ ಬಂದರೆ ಸೊ ಅದು ನಿವೇಶನ ಜಾಗ ಆದರೂ ಆಗಿರಬಹುದು, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಹಣವಾದರೂ ಆಗಿರಬಹುದು. ಇದನ್ನು ಪ್ರೊವೈಡ್ ಮಾಡೋರು ಯಾರು ಅಂತಂತಂದರೆ ಸೊ ದಿಸ್ ಕೋಆಪರೇಟಿವ್ ಸೊಸೈಟಿ. ವಿಚ್ ಕೋಆಪರೇಟಿವ್ ಸೊಸೈಟಿ? ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ. ಸೊ ಹಾಗಾಗಿ ಈ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಒಳಗೆ ಏನಾಗ್ತಾ ಇದೆ ಅಂತ ನಾವೇನಾದರೂ ನೋಡಿದಾಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. Yes, to provide the residential houses to members, they purchase land and so what construct the houses or flats and allot at the what same to members, allot the same to members. Some societies also provide loans at low rate of interest to the members to construct their own ಹೌಸಸ್. ಸೊ ಇಲ್ಲಿ 2 ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಒಂದು ವ್ಯವಸ್ಥೆಯೊಳಗೆ ಏನಾಗ್ತಾ ಇದೆ ಅಂತಂದರೆ ಫ್ಲಾಟ್ ಕೊಡುವಂತಹದ್ದು ಅಥವಾ ಸೊ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಿವೇಶನವನ್ನು ಕೊಡುವಂತಹದ್ದು ಇಲ್ಲಿ ಕಾಣ್ತಾ ಇರುವಂತಹದ್ದು. ನೆಕ್ಸ್ಟ್ ಇನ್ನೊಂದೇನಿದೆ, ಸೊ ಮನೆ ನೀವೇ ಕಟ್ಕೊಳ್ತೀವಿ ಅಂದರೆ ಲೋ ರೇಟ್ ಒಳಗೆ ಏನು ಮಾಡ್ತಾರೆ ಅಂತಂದರೆ ಸೊ ಅಮೌಂಟನ್ನು ಲೋನನ್ನು ಪ್ರೊವೈಡ್ ಮಾಡುವಂಥ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಒಳಗೆ ಅಮೌಂಟನ್ನು ಪ್ರೊವೈಡ್ ಮಾಡುವಂತಹದ್ದು. ಸೊ ಹಾಗಾದರೆ ಏನಿದೆ ಅಂತ ನೋಡೋದು. ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಇಸ್ ದ ಫಾರ್ಮ್ಡ್ ಬೈ ದೋಸ್ ಪೀಪಲ್ ಹೂ ಆರ್ ಡಿಸೈರ್ಸ್ ಆಫ್ ಪ್ರಕ್ಯೂರಿಂಗ್ ರೆಸಿಡೆನ್ಷಿಯಲ್ ಅಕೊಮಡೇಷನ್. What? Once again I repeat that. So what? Procuring residential accommodation at lower cost. ಸೊ ಉತ್ತಮವಾದ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಂತಹದ್ದು ಬೇಕಾಗಿದೆ ಅಂತಂದರೆ ಸೊ ಕಡಿಮೆ ವೆಚ್ಚದಲ್ಲಿ ಗೃಹ ನಿರ್ಮಾಣವನ್ನು ಮಾಡುವಂತಹ ಉದ್ದೇಶ ಯಾವುದರ ಹೊಂದಿರುವಂತಹದ್ದು ಅಂತಂದರೆ ಸೊ ಈ ರೀತಿಯಾದಂಥ ಕೋಆಪರೇಟಿವ್ ಸೊಸೈಟಿಯನ್ನು ಹೊಂದಿರುವಂತಹದ್ದು. ಸಚ್ ಸೊಸೈಟೀಸ್ ಹೆಲ್ಪ್ ಪೀಪಲ್ ವಿತ್ ಲಿಮಿಟೆಡ್ ಇನ್ಕಮ್ ಟು ಕನ್ಸ್ಟ್ರಕ್ಟ್ ಹೌಸ್ ಎಟ್ ರೀಸನೇಬಲ್ ಕಾಸ್ಟ್. ಯಾವ ವ್ಯಕ್ತಿಗಳಿಗೆ ಕಡಿಮೆ ಆದಾಯ ಹೊಂದಿದೆ ಅಂತಹ ವ್ಯಕ್ತಿಗಳಿಗೆ ಗೃಹ ನಿರ್ಮಾಣವನ್ನು ಮಾಡಲಿಕ್ಕೆ, ಎಂತಹದ್ದು ಗೃಹ ನಿರ್ಮಾಣ ಮಾಡಲಿಕ್ಕೆ ಕಡಿಮೆ ವೆಚ್ಚದಲ್ಲಿ ಗೃಹ ನಿರ್ಮಾಣವನ್ನು ಮಾಡಲಿಕ್ಕೆ ಇದು ಸಹಾಯಕವಾಗಿರುವಂತಹದ್ದು ಕಾಣ್ತಾ ಇದ್ದೀವಿ. ಇಂತಹ ವ್ಯಕ್ತಿಗಳೇ ಏನಾಗಿರ್ತಾರೆ ಇಲ್ಲಿ ಸೊ ಸದಸ್ಯರುಗಳು ಆಗಿ ಇರುವಂತಹದ್ದು ನಾವು ಕಾಣಬಹುದು. ಎಸ್, ದ ಸೊಸೈಟಿ ಏಮ್ಸ್ ಟು ಸಾಲ್ವ್ ದ ಹೌಸಿಂಗ್ ಪ್ರಾಬ್ಲಮ್ಸ್ ಆಫ್ ಮೆಂಬರ್ಸ್ and giving the option of paying in installments. Already I said what. ಸೊ ಇಲ್ಲಿ 2 ರೀತಿಯೊಳಗೆ ಇರುವಂತಹದ್ದು, ಒಂದು ಹೌಸ್ ಆದರೂ ಇರ್ತಾರೆ ಅಥವಾ ದೇ ವಿಲ್ ಬಿ ಪ್ರೊವೈಡ್ ದ ವಾಟ್ ಸೊ ಲೋನ್. ಸೊ ಲೋನ್ ಒಳಗೆ ಅವ್ರು ಏನು ಮಾಡ್ಬೋದು, ಇನ್ಸ್ಟಾಲ್ಮೆಂಟ್ ಒಳಗೆ ಪೇ ಮಾಡಬಹುದು. ವಿಚ್ ಮೆಂಬರ್ಸ್? ಸೊ ಹೂ ಹ್ಯಾಸ್ ಇಂಟ್ರೆಸ್ಟ್ ಟು ಸೊ ಕನ್ಸ್ಟ್ರಕ್ಟ್ ದ ಹೌಸ್. ಯಾರು ಮನೆಯನ್ನು ನಿರ್ಮಾಣ ಮಾಡಬೇಕಂತ ಅಂದ್ಕೊಂಡಿದ್ದಾರೆ, ಸೊ ಸಾಲವನ್ನು ಪಡೆದಿದ್ದಾರೆ, ಅವರು ಏನು ಮಾಡಬಹುದು ಅಂದರೆ ಸೊ ಕಂತುಗಳ ರೂಪದಲ್ಲಿ ಹಣವನ್ನು ಪಾವತಿ ಮಾಡ್ಬೋದು. ಯಾರಿಗೆ? ಈ ಕೋಆಪರೇಟಿವ್ ಸೊಸೈಟಿ ಅವರಿಗೆ. ಸೊ ಹಾಗಾಗಿ ಸೊ ದಿ ಸೊಸೈಟಿ ಐದರ್ ಕನ್ಸ್ಟ್ರಕ್ಟ್ ದ ಫ್ಲಾಟ್ಸ್ ಆರ್ ಪ್ರೊವೈಡ್ಸ್ ದ ಪ್ಲಾಟ್ಸ್ ಟು ಮೆಂಬರ್ಸ್.
ಸೊ ವಿಚ್ ದ ಮೆಂಬರ್ಸ್ ಕನ್ಸ್ಟ್ರಕ್ಟ್ ದ ಹೌಸ್ ಆನ್ ದರ್ ಓನ್. ಅವರು ಎರಡು ಆಪ್ಷನ್ ನೀಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಸೊ ಈ ರೀತಿಯಾದಂತಹ ಸಹಕಾರಿ ಸಂಘಗಳಿಂದ ಎಷ್ಟು ಸಹಕಾರಿ ಸಂಘಗಳನ್ನು ನಾವು ನೋಡ್ದಂತಾಯಿತು ಅಂದರೆ ಸೊ 6 ರೀತಿಯಾದಂತಹ ಸಹಕಾರಿ ಸಂಘಗಳನ್ನು ನೋಡುವಂತಾಯಿತು. ಎಸ್, ಯಾವ್ಯಾವ ಇದಾವೆ ಅಂತ ನೋಡಿದಾಗ ಫಸ್ಟ್ ಒನ್ ಈಸ್ ದ ಕನ್ಸ್ಯೂಮರ್, ದ ನೆಕ್ಸ್ಟ್ ಒನ್ ಈಸ್ ಅ ಪ್ರೊಡ್ಯೂಸರ್, ದ ಥರ್ಡ್ ಒನ್ ಈಸ್ ಅ ಮಾರ್ಕೆಟಿಂಗ್, ದ ಫೋರ್ತ್ ಒನ್ ಈಸ್ ಅ credit cooperative society, next farming cooperative society, the last one is a housing cooperative society. ಈ ರೀತಿಯಾದಂತಹ 6 ಸೊ ಕೋಆಪರೇಟಿವ್ ಸೊಸೈಟಿ ನಾವು ಇರುವಂತಹ ನಾವು ಕಾಣ್ತಾ ಇದ್ದೀವಿ ಡಿಯರ್ ಸ್ಟೂಡೆಂಟ್ಸ್. ಸೊ ದೀಸ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಯುವರ್ ಸಿಲೆಬಸ್ ಓರಿಯೆಂಟೆಡ್ ಆಸ್ ವೆಲ್ ಆಸ್ ಯುವರ್ ಫ್ಯೂಚರ್ ಓರಿಯೆಂಟೆಡ್ and also your annual examination purpose. It will ask for the 8 marks. It will ask for the 8 marks. So explain the question like explain the types of cooperative society. The question like what? Explain the types of cooperative societies. Yes, the next content I will explain in next video. Thank you.